ಓಕೆ, ಗುಡ್ ಈವ್ನಿಂಗ್ ಅಂತ ಹೇಳ್ತಾ ಮತ್ತೆ ತಮಗೆಲ್ಲರೂ ನಮ್ಮ ಚಾನಲ್ ಸ್ವಾಗತವನ್ನು ಹೇಳ್ತಾ ಕೆಲವು ನಮ್ಮ ಸ್ನೇಹಿತರು ಮೆಸೇಜ್ ಮಾಡಿದ್ದಾರೆ. ಅದು ಕೂಡ ನಿಜವಾಗ್ಲೂ ಇದೆ. ಯಾಕಂದರೆ ಚಾಪ್ಟರ್ ನಂಬರ್ 3 ಈ ಒಂದು ವಿಡಿಯೋ ನಾನು ಅಪ್ಲೋಡ್ ಮಾಡಿದ್ದೆ, ಬಟ್ ಅದು ಸ್ಟ್ರಕ್ ಆಗ್ತಿದೆ ಸರ್ ಅಂತ ಮೆಸೇಜ್ ಮಾಡಿದ್ರು ವಾಟ್ಸಪ್ನಲ್ಲಿ ಮತ್ತು ಯೂಟ್ಯೂಬ್ನಲ್ಲಿ. ಸೊ ನಾನು ನೋಡಿದೆ, ಆಮೇಲೆ ನಂಗೆ ಗೊತ್ತಾಯಿತು ಸ್ಟ್ರಕ್ ಆಗ್ತಿದೆ ಅಂತ. ಸೊ ಹೀಗಾಗಿ ನಾನು ಮತ್ತೆ ಆ ವಿಡಿಯೋಸ್ನ ರಿಪೀಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ದಯವಿಟ್ಟು ನೋಡಿ ಅಂತ ಹೇಳ್ತಾ ಸೊ ಡೈರೆಕ್ಟಾಗಿ ನಾವು ನಮ್ಮ ಕ್ವಶನ್ಗಳ ಕಡೆಗೆ ಹೋಗೋಣ. ಸೊ ಈ ಚಾಪ್ಟರ್ನಲ್ಲಿ ಚಾಪ್ಟರ್ ನಂಬರ್ 3 ಹೆಲ್ತ್ ಮೈಕ್ರೋ ಆರ್ಗನಿಸಮ್ಸ್ ಆ್ಯಂಡ್ ಡಿಸೀಸಸ್, ಈ ಚಾಪ್ಟರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಮಾದರಿಯ ಪ್ರಶ್ನೆಗಳು ಯಾವ ಥರ ಎಕ್ಸಾಮ್ನಲ್ಲಿ ಬರುತ್ತೆ. ಸೊ ಇದ್ರ ಬಗ್ಗೆ ನಾವು ಆಲ್ರೆಡಿ ಡಿಸ್ಕಷನ್ ಮಾಡಿದ್ವಿ, ಬಟ್ ಪ್ರಾಬ್ಲಮ್ ಆಗಿತ್ತು. ಸೊ ಹೀಗಾಗಿ ಮತ್ತೆ ನಾನು ಇದನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ, ಹೌದಾ. ಸೊ ಇಲ್ಲಿ ಪ್ರಶ್ನೆ ಏನು ಕೇಳಿದಾರೆ ನೋಡಿ. ಪ್ರಶ್ನೆ ನಂಬರ್ 1 ಏನು ಕೇಳಿದಾರೆ ನೋಡಿ. ಇಲ್ಲಿ ವಿಶ್ವ ಆರೋಗ್ಯ ದಿನವನ್ನು ಯಾವ ದಿನದಂದು ಆಚರಣೆಯನ್ನ ಮಾಡ್ತಾರೆ? ವಿಶ್ವ ಆರೋಗ್ಯ ದಿನ. ಸೊ ವಿಶ್ವ ಆರೋಗ್ಯ ದಿನ ಅಂದ್ರೇನು ತಮಗೆಲ್ಲರಿಗೂ ಗೊತ್ತಿರೋ ಪ್ರಕಾರ ವಿಶ್ವ ಆರೋಗ್ಯ ಸಂಘಟನೆ ಅಂದರೆ WHO ಅಂತ ಕರೀತಾರೆ. WHO ಅಂದರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಂತ ಕರಿತೀವಿ. ಸೊ ಇದರ ಒಂದು ಆಚರಣೆಯನ್ನ ಯಾವ ದಿನದಂದು ಮಾಡಿರ್ತಾರೆ ಅಂತ ಒಂದು ಕ್ವಶನ್ ಇಲ್ಲಿ ಕೇಳಿದ್ದಾರೆ. ಆಪ್ಷನ್ ನೋಡಿ. ಆಪ್ಷನ್ ಎ ಏನಿದೆ, ಏಪ್ರಿಲ್ 7 ಅಂತ ಇದೆ. ಬ ಜೂನ್ 14 ಇದೆ. ಕ ಸೆಪ್ಟೆಂಬರ್ 8. ಡ ಸೆಪ್ಟೆಂಬರ್ 29. ಕೊಟ್ಟಿರ್ತಕ್ಕಂಥ ಆಯ್ಕೆಗಳಲ್ಲಿ ವಿಶ್ವ ಆರೋಗ್ಯ ದಿನವನ್ನು ಏಪ್ರಿಲ್ 7ರಂದು ನಾವು ಆಚರಣೆಯನ್ನ ಮಾಡ್ತೀವಿ. ಯಾವುದು ಸರಿಯಾದ ಆನ್ಸರ್? ಏಪ್ರಿಲ್ 7. ಸೊ ಇದು ವಿಶ್ವ ಆರೋಗ್ಯದ ದಿನ ಅಂತ ಹೇಳ್ತೀವಿ. ಇದೇ ಥರ ಇಲ್ಲಿ ಜೂನ್ 14 ಅಂತ ಕೂಡ ಕೊಟ್ಟಿದ್ದಾರೆ. ಜೂನ್ 14 ನಾವು ಏನಂತ ಆಚರಣೆ ಮಾಡ್ತೀವಿ ಅಂದರೆ ವಿಶ್ವ ರಕ್ತ ದಿನ ಅಂತೇಳಿ ನಾವು ಇದನ್ನು ಆಚರಣೆಯನ್ನ ಮಾಡ್ತೀವಿ. ಏನು? ವಿಶ್ವ ರಕ್ತ ದಿನ ಅಂತ ನಾವು ಆಚರಣೆಯನ್ನ ಮಾಡ್ತೀವಿ. ಇದೇ ಥರ ಸೆಪ್ಟೆಂಬರ್ 8 ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಸೆಪ್ಟೆಂಬರ್ 8. ಈ ಸೆಪ್ಟೆಂಬರ್ 8 ನಾವು ಏನಂತ ಆಚರಣೆ ಮಾಡ್ತೀವಿ ಅಂದರೆ ನೇತ್ರದಾನ ದಿನ ಅಂತ ಆಚರಣೆಯನ್ನ ಮಾಡ್ತೀವಿ. ಯಾವುದು? ನೇತ್ರದಾನ ದಿನ. ಆಲ್ರೆಡಿ ನಿಮಗೆ ಹೇಳಿದ್ದೆ ನಾನು, ಹೌದಲ್ವಾ. ಸೊ ನೇತ್ರದಾನ ದಿನ ಅಂತ ನಾವು ಆಚರಣೆಯನ್ನ ಮಾಡ್ತೀವಿ. ಇದೇ ಥರ ಸೆಪ್ಟೆಂಬರ್ 29 ತಗೊಂಡ್ರೆ ನಾವು ಹೃದಯದ ದಿನ ಅಂತ ಆಚರಣೆಯನ್ನ ಮಾಡ್ತೀವಿ. ಯಾವುದು? ಹೃದಯದ ದಿನ ಅಂತ ಹೇಳಿದ್ರೆ ನಾವು ಆಚರಣೆಯನ್ನ ಮಾಡ್ತೀವಿ. ಸೊ ಇಲ್ಲಿ ವಿಶ್ವ ಆರೋಗ್ಯ ದಿನವನ್ನು ಏಪ್ರಿಲ್ 7 ಅಂತಾನೆ ಯಾಕೆ ಆಚರಣೆ ಮಾಡ್ತೀವಿ ಅಂದರೆ WHO ಅಂದರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಸ್ಥಾಪನೆ ಆಗಿದ್ದೆ 1948 ಏಪ್ರಿಲ್ 7 ಅಂತ. ಸೊ ಹೀಗಾಗಿ ನಾವು ವಿಶ್ವ ಆರೋಗ್ಯ ದಿನವನ್ನು ಏಪ್ರಿಲ್ 7ರಂದೇ ನಾವು ಆಚರಣೆಯನ್ನು ಮಾಡ್ತೀವಿ. ಓಕೆ. ಸೊ ಇಲ್ಲಿ ಒಂದು ಪ್ರಶ್ನೆ ಸಲುವಾಗಿ ನಿಮಗೆ 4 ಪ್ರಶ್ನೆಗಳ ಆನ್ಸರ್ ಸಿಕ್ಕಂಗಿತ್ತು. ರಕ್ತ ದಿನವನ್ನು ಯಾವ ದಿನದಂದು ಆಚರಣೆ ಮಾಡ್ತೀವಿ, ನೇತ್ರದಾನ ದಿನವನ್ನು ಯಾವ ದಿನದಂದು ಆಚರಣೆಯನ್ನು ಮಾಡ್ತೀವಿ, ಹೃದಯದ ದಿನವನ್ನು ಯಾವ ದಿನದಂದು ಆಚರಣೆ ಮಾಡ್ತೀವಿ. ಸೊ ಈ ಥರ ಒಂದು ಕ್ವಶನ್ಗೆ 4 ಕ್ವಶನ್ ಒಂದು ಆನ್ಸರ್ ತಮಗೆಲ್ಲ ಸಿಗ್ತಾ ಇಲ್ಲಿ ಹೋಗುತ್ತೆ. ಸೊ ನಾವು ನಮ್ಮ ಕ್ಲಾಸ್ನಲ್ಲಿ ವಿಶ್ಲೇಷಣೆ ಸಹಿತ ವಿಡಿಯೋಸ್ಗಳನ್ನು ಕೊಡ್ತಾ ಇದ್ವಿ. ಸೊ ದಯವಿಟ್ಟು ಯಾರಾದರೂ ಹೊಸಬರಾಗಿದ್ದರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋಸ್ಗಳನ್ನು ಲೈಕ್ ಕೊಡ್ತಾ ಹೋಗಿ. ಓಕೆ. ಇನ್ನು ನೆಕ್ಸ್ಟ್ ಒಂದು ಕ್ವಶನ್ ನೋಡಿ. ಸೆಕೆಂಡ್ ಕ್ವಶನ್ ಏನಿರುತ್ತೆ ನೋಡಿ. ಕೇವಲ ಒಂದೇ ಒಂದು ಪ್ರದೇಶಕ್ಕೆ ಸೀಮಿತವಾಗಿರುವ ರೋಗ, ಅಂದರೆ ರೋಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಕ್ವಶನ್ ಇದು. ಕೇವಲ ಒಂದೇ ಒಂದು ಪ್ರದೇಶಕ್ಕೆ ಸೀಮಿತವಾಗಿರುವ ರೋಗ ಯಾವುದು? ಆಪ್ಷನ್ ನೋಡಿ. ಆಪ್ಷನ್ ಏನು ಕೊಟ್ಟಿರ್ತಾರೆ? ಸ್ಥಾನಿಕ ರೋಗ ಅಂತ ಇದೆ, ಸಾಂಕ್ರಾಮಿಕ ರೋಗ ಇದೆ, ಸರ್ವವ್ಯಾಪ್ತಿಯ ರೋಗ ಇದೆ. ಸ್ಥಾನಿಕ ರೋಗ ಅಂದರೆ ಇಂಗ್ಲೀಷ್ನಲ್ಲಿ ಏನಂತ ಕರಿತೀವಿ? ಎಂಡೆಮಿಕ್ ಡಿಸೀಸ್ ಅಂತ ಕರಿತೀವಿ. ಅದೇ ಥರ ಸಾಂಕ್ರಾಮಿಕ ರೋಗ ಅಂದ್ರೆ ಏನು? ಎಪಿಡೆಮಿಕ್ ಡಿಸೀಸಸ್ ಅಂತ ಕರಿತೀವಿ. ಸರ್ವವ್ಯಾಪ್ತಿಯ ರೋಗ ಪ್ಯಾನಾಡೆಮಿಕ್ ಡಿಸೀಸ್ ಅಂತ ಕರಿತೀವಿ. ಸೊ ಕೊಟ್ಟಿರ್ತಕ್ಕಂಥ ಆಯ್ಕೆಗಳಲ್ಲಿ ಕ್ವಶನ್ ನೋಡಿ, ಮತ್ತೆ ರಿಪೀಟ್ ಹೇಳ್ತೀನಿ. ಕೇವಲ ಒಂದೇ ಒಂದು ಪ್ರದೇಶಕ್ಕೆ ಸೀಮಿತವಾಗಿರುವ ರೋಗ ಯಾವುದು ಅಂತ ಕೇಳ್ತಾರೆ. ಯಾವುದು? ಸೊ ಇಲ್ಲಿ ಆಪ್ಷನ್ ಏನಪ್ಪ ಅಂದರೆ ಇದಕ್ಕೆ ಸ್ಥಾನಿಕ ರೋಗ ಅಂತ ಹೇಳ್ತೀವಿ. ಯಾವುದು? ಸ್ಥಾನಿಕ ರೋಗ. ಯಾಕಂದ್ರೆ ಈ ಸ್ಥಾನಿಕ ರೋಗ ಹೆಂಗಪ್ಪ ಅಂದ್ರೆ ನಿಮ್ಗೆ ಹೆಡ್ಡಿಂಗಲ್ಲಿ ಕೊಟ್ಟಿದ್ದಾರೆ. ಸ್ಥಾನಿಕ ಅಂದ್ರೆ ಏನಾಗುತ್ತೆ? ಇಲ್ಲಿ ಕೇವಲ ಒಂದೇ ಒಂದು ಪ್ರದೇಶಕ್ಕೆ ಸೀಮಿತವಾಗಿರ್ತಕ್ಕಂಥ ರೋಗ ಅಂತ ಹೇಳ್ತೀವಿ, ಹೌದಾ. ಸೊ ಅದಕ್ಕೆ ನಾವು ಸ್ಥಾನಿಕ ರೋಗ ಅಂತ ಕರಿತೀವಿ. ಇನ್ನು ಸಾಂಕ್ರಾಮಿಕ ರೋಗವನ್ನು ತಗೊಂಡ್ರಿ. ಸಾಂಕ್ರಾಮಿಕ ರೋಗ ಅಂದ್ರೆ ಯಾವಾಗ ಅಂತೀವಿ ನಾವು? ಒಬ್ಬರಿಂದ ಒಬ್ಬರಿಗೆ ಹರಡುವ ರೋಗಗಳು ಅಂತ ಹೇಳ್ತೀವಿ. ಯಾವುದು? ಒಬ್ಬರಿಂದ ಒಬ್ಬರಿಗೆ ಹರಡುವ ರೋಗ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ನಾವು ತಗೊಂಡ್ರೆ
ನೆಗಡಿ ತಗೊಂಡ್ರೆ, ಸೊ ನೆಗಡಿ ನಿಮ್ಗೆ ಗೊತ್ತಿರ್ಬೋದು, ಅದು ಒಬ್ಬರಿಂದ ಒಬ್ಬರಿಗೆ ಬೇಗನೆ ಹರಡುತ್ತಾ ಇರುತ್ತೆ, ಹೌದಾ. ಸೊ ಅದಕ್ಕೆ ನಾವು ಸಾಂಕ್ರಾಮಿಕ ರೋಗ ಅಂತ ಕರಿತೀವಿ. ಇನ್ನು ಸರ್ವವ್ಯಾಪ್ತಿಯ ರೋಗ, ಸರ್ವವ್ಯಾಪ್ತಿ ಹೆಡ್ಡಿಂಗ್ನಲ್ಲಿ ತಮಗೆ ಗೊತ್ತಾಗುತ್ತೆ. ಸರ್ವವ್ಯಾಪ್ತಿ ಅಂದ್ರೆ ಏನು? ಪ್ಯಾನಡೆಮಿಕ್ ಡಿಸೀಸಸ್ ಅಂದ್ರೆ ಒಬ್ಬರಿಂದ ಒಬ್ಬರಿಗೆ ಇಡೀ ಜಗತ್ತಿನಾದ್ಯಂತ ಹರಡುವ ರೋಗ ಅಂತ ಹೇಳ್ತೀವಿ. ಅದಕ್ಕೆ ಸರ್ವವ್ಯಾಪ್ತಿಯ ರೋಗ ಅಂತ ಕರೀತಾರೆ. ಬೆಸ್ಟ್ ಎಕ್ಸಾಂಪಲ್ ತಗೊಂಡ್ರೆ ಕೋವಿಡ್-19 ಹೇಳಬಹುದು ಸ್ನೇಹಿತರೆ. ಕೋವಿಡ್-19 ತಮಗೆಲ್ಲ ಗೊತ್ತೇ ಇದೆ. ಸೊ ಕೋವಿಡ್-19 ಏನಾಗಿತ್ತು? ಇಡೀ ಜಗತ್ತಿನಾದ್ಯಂತ ಎಲ್ಲ ಕಡೆ ಸ್ಪ್ರೆಡ್ ಆಗಿತ್ತು, ಹೌದಾ. ಈ ಕೋವಿಡ್-19 ಹೇಗೆ ಬರುತ್ತೆ? ಕೊರೋನಾ ವೈರಸ್ ಇಂದ ಕೋವಿಡ್-19 ಬರುತ್ತೆ, ಹೌದಾ. ಸೊ ಇಲ್ಲಿ ಕೇವಲ ಕ್ವಶನ್ ನೋಡಿ, ಮತ್ತೆ ಹೇಳ್ತೀನಿ. ಕ್ವಶನ್ ಇದೆ, ಕೇವಲ ಒಂದೇ ಒಂದು ಪ್ರದೇಶಕ್ಕೆ ಸೀಮಿತವಾಗಿರುವ ರೋಗ ಯಾವುದಪ್ಪ ಅಂದ್ರೆ ಯಾವುದು? ಸ್ಥಾನಿಕ ರೋಗ ಅಂತ ಹೇಳ್ತೀವಿ. ಯಾವುದು? ಸ್ಥಾನಿಕ ರೋಗ. ಸೊ ಈ ತರ ರೋಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸ್ಥಾನಿಕ ರೋಗ ಆಗಿರ್ಬೋದು, ಸಾಂಕ್ರಾಮಿಕ ರೋಗ ಆಗಿರ್ಬೋದು, ಸರ್ವವ್ಯಾಪ್ತಿಯ ರೋಗ ಆಗಿರ್ಬೋದು. ಸೊ ಈ ತರ ಒಂದು ಕ್ವಶನ್ ಕೂಡ ಅಲ್ಲಿ ಬಂದಿರುತ್ತೆ. ಸೊ ತಾವು ಅದನ್ನ ವ್ಯವಸ್ಥಿತವಾಗಿ ಗಮನಿಸಬೇಕು. ಓಕೆ, ಇನ್ನು ಮೂರನೇ ಒಂದು ಕ್ವಶನ್ ನೋಡಿ. ಓಕೆ, ಥರ್ಡ್ ಕ್ವಶನ್ ಏನು ಹೇಳುತ್ತೆ ನೋಡಿ. ಫಸ್ಟ್ ಆಫ್ ಆಲ್, ಕೋವಿಡ್-19 ಇದು ಯಾವ ವೈರಸ್ ಇಂದ ಹರಡಿದೆ? ನೋಡಿ, ಕೋವಿಡ್-19 ಬಂದಿತ್ತು. ಸೊ ಆ ಕೋವಿಡ್-19 ಯಾವ ವೈರಸ್ ಇಂದ ಹರಡುತ್ತೆ? ಜಸ್ಟ್ ಹೇಳಿದ್ದೆ ನಿಮಗೆ. ಯಾವ ವೈರಸ್ ಇಂದ ಹರಡುತ್ತದು? ಆನ್ಸರು ಕೊರೋನಾ ವೈರಸ್ ದಿಂದ ಕೋವಿಡ್-19 ಈ ಕೊರೋನಾ ವೈರಸ್ ದಿಂದ ಕೋವಿಡ್-19 ಈ ರೋಗ ಎಲ್ಲ ಕಡೆ ಅದು ಏನಾಗಿತ್ತು? ಸ್ಪ್ರೆಡ್ ಆಗಿತ್ತು, ಎಲ್ಲ ಕಡೆ ಅದು ಹರಡುತ್ತೆ ಅಂತ ಹೇಳಿದ್ವಿ, ಹೌದಾ. ಸೊ ಇದೇ ತರ H1 ವೈರಸ್ ದಿಂದ ಯಾವ ಒಂದು ರೋಗ ಹರಡುತ್ತೆ? ಪೋಲಿಯೋ ವೈರಸ್ ಇಂದ ಯಾವ ಒಂದು ರೋಗ ಬರುತ್ತೆ? ಆಮೇಲೆ ಮಂಪ್ಸ್ ವೈರಸ್ ಇಂದ ಯಾವ ಒಂದು ರೋಗ ಬರುತ್ತೆ? ಅದ್ರ ಬಗ್ಗೆ ಕೂಡ ಇಲ್ಲಿ ನಾವು ವಿಶ್ಲೇಷಣೆ ಕೊಟ್ಟಿದ್ದೀವಿ. H1N1 ವೈರಸ್ ನ ತಗೊಂಡ್ರೆ ಇದರಿಂದ ಏನಾಗುತ್ತೆ? ಮಾನವರಲ್ಲಿ ಹಂದಿ ಜ್ವರ ಬರುತ್ತೆ. ಯಾವ ಜ್ವರ? ಹಂದಿ ಜ್ವರ ಅಂತ ಹೇಳ್ತೀವಲ್ಲ. ಸೊ ಆ ಹಂದಿ ಜ್ವರ ಬರೋದೇ ಯಾವುದರಿಂದ ಅಂದ್ರೆ H1N1 ವೈರಸ್ ದಿಂದ. ಇನ್ನು ಪೋಲಿಯೋ ವೈರಸ್ ತಗೊಂಡ್ರೆ ಇದರಿಂದ ಏನಾಗುತ್ತಪ್ಪ ಅಂದ್ರೆ ಮಾನವರಲ್ಲಿ ಪೋಲಿಯೋ ಅಂತಕ್ಕಂಥ ರೋಗ ಬರುತ್ತೆ. ಸೊ ತಮಗೆಲ್ಲ ಗೊತ್ತಿದೆ, ಚಿಕ್ಕ ಮಕ್ಕಳಿಗೆ ಪ್ರತಿ ವರ್ಷದಲ್ಲಿ ಒಂದು 2-3 ಸಲ ಕ್ಯಾಂಪ್ ಇಟ್ಟಿರ್ತಾರೆ. ಆ ಕ್ಯಾಂಪ್ ನಲ್ಲಿ ಪೋಲಿಯೋ ಲಸಿಕೆಯನ್ನು ಹಾಕಿಸ್ತಾರೆ. ಯಾಕೆ ಹಾಕಿಸ್ತಾರೆ? ಆ ಚಿಕ್ಕ ಮಕ್ಕಳಿಗೆ ಅವಾಗ ಚಿಕ್ಕವರಿದ್ದಾಗೆ ಏನಾದರೂ ಪೋಲಿಯೋ ಹಾಕಿಸ್ರೆ ಮುಂದೆ ಅವರ ಭವಿಷ್ಯದಲ್ಲಿ ಪೋಲಿಯೋ ರೋಗ ಅವರಿಗೆ ಬರಲ್ಲ. ಸೊ ಹೀಗಾಗಿ ಆ ಒಂದು ಪೋಲಿಯೋ ವೈರಸ್ ಬರಬಾರ್ದು ಅಂತ ಹೇಳಿ, ಅಥವಾ ಪೋಲಿಯೋ ರೋಗ ಬರಬಾರ್ದು ಅಂತ ಹೇಳಿ ಆ ಚಿಕ್ಕ ಮಕ್ಕಳಿಗೆ ಏನ್ ಮಾಡ್ತಾರೆ? ಪೋಲಿಯೋ ವ್ಯಾಕ್ಸಿನ್ಗಳನ್ನ ಹಾಕಿಸ್ತಾರೆ. ಇದೇ ತರ ಮಂಪ್ಸ್ ವೈರಸ್ ಇಂದ ಏನು ಪ್ರಾಬ್ಲಮ್ ಆಗುತ್ತಪ್ಪ ಅಂದ್ರೆ ಏನಾಗಬಹುದು? ಮಂಗನ ಬಾವು ಬರುತ್ತೆ. ಏನು? ಮಂಗನ ಬಾವು. ಯಾವ ತರ ಮಂಗನಿಗೆ ಒಂದು ರೋಗ ಬರುತ್ತೆ, ಮಂಗನ ಬಾವು ಅಂತಕ್ಕಂಥ ಒಂದು ರೋಗ ಬರುತ್ತೆ. ಆ ರೋಗ ಕೂಡ ಮನುಷ್ಯರಲ್ಲಿ ಬರುತ್ತೆ. ಇದರಿಂದ ಮಂಪ್ಸ್ ಅಂತಕ್ಕಂಥ ಒಂದು ವೈರಸ್ ದಿಂದ. ಸೊ ಹೀಗಾಗಿ ಅದು ಬರಬಾರ್ದು ಅಂತೇಳಿ ಸೊ ಅದರ ಒಂದು ವ್ಯಾಕ್ಸಿನ್ ಕೂಡ ಇದೆ. ಸೊ ಈ ಸದ್ಯಕ್ಕೆ ಪ್ರೆಸೆಂಟ್ ಆಗಿ ಪ್ರತಿಯೊಂದು ರೋಗಕ್ಕೆ ವ್ಯಾಕ್ಸಿನ್ ಇದೆ. ಕೋವಿಡ್ ಕೂಡ ವ್ಯಾಕ್ಸಿನ್ ಇದೆ. ಸೊ ತಾವೆಲ್ಲರೂ ಕೂಡ ತಗೊಂಡಿದ್ದೀರಾ, ಹೌದಲ್ವಾ. ಕೋವಿಶೀಲ್ಡ್ ತಗೊಂಡಿದ್ರ, ಕೋವ್ಯಾಕ್ಸ್ ತಗೊಂಡಿದ್ರ, ಹೌದಲ್ವಾ. ಕೆಲವರು ಕೋವ್ಯಾಕ್ಸ್ ತಗೊಂಡಿದ್ರ, ಕೆಲವರು ಕೋವಿಶೀಲ್ಡ್ ವ್ಯಾಕ್ಸಿನ್ಗಳನ್ನ ತಗೊಂಡಿದ್ರ, ಹೌದಾ. ಸೊ ಇದೇ ತರ ಪ್ರತಿ ಒಂದು ರೋಗಕ್ಕೆ ಏನಾಗುತ್ತಪ್ಪ ಅಂದ್ರೆ ಇಲ್ಲಿ ವ್ಯಾಕ್ಸಿನ್ಗಳನ್ನ ಆಲ್ರೆಡಿ ಕಂಡು ಹಿಡಿದು ಬಿಟ್ಟಿದ್ದಾರೆ, ಹೌದಾ. ಸೊ ಇಲ್ಲಿ ಕ್ವಶನ್ ಏನಿದೆ ನೋಡಿ, ಮತ್ತೆ ರಿಪೀಟ್ ಹೇಳ್ತೀನಿ. ಕೋವಿಡ್-19 ಇದು ಯಾವ ಒಂದು ವೈರಸ್ ಇಂದ ಬರುತ್ತೆ ಅಂದ್ರೆ ಕೊರೋನಾ ವೈರಸ್ ದಿಂದ ಕೋವಿಡ್-19 ಈ ರೋಗ ಬರುತ್ತೆ ಅಂತ ಹೇಳ್ತೀವಿ. ಓಕೆ, ಕ್ವಶನ್ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ಕ್ವಶನ್ ಹೋಗುವ. ಓಕೆ, ಕ್ವಶನ್ ನಂಬರ್ 4 ನೋಡಿ ಏನು ಹೇಳುತ್ತೆ ನಮಗೆ. ಕ್ವಶನ್ ನಂಬರ್ 4, ಭಾರತದಲ್ಲಿ ಪ್ರಪ್ರಥಮ ಬಾರಿಗೆ ಕೋವಿಡ್-19 ಯಾವ ರಾಜ್ಯದಲ್ಲಿ ಪತ್ತೆಯಾಯಿತು? ಕ್ವಶನ್ ನೋಡಿ ಎಷ್ಟು ಚೆನ್ನಾಗಿ ಕೇಳಿದ್ರೆ. ಭಾರತದಲ್ಲಿ ಪ್ರಪ್ರಥಮ ಬಾರಿಗೆ ಕೋವಿಡ್-19 ಯಾವ ರಾಜ್ಯದಲ್ಲಿ ಪತ್ತೆಯಾಯಿತು ಅಂತ ಒಂದು ಕ್ವಶನ್ ಕೇಳಿದ್ದಾರೆ. ಸೊ ನಿಮಗೆ ಗೊತ್ತಿರೋ ಪ್ರಕಾರ ಕೋವಿಡ್-19 ನಮ್ಮ ಭಾರತ ದೇಶದಲ್ಲಿ ಪ್ರಪ್ರಥಮವಾಗಿ ಪತ್ತೆಯಾಗಿದ್ದು ಯಾವ ರಾಜ್ಯ? ಕೇರಳ ರಾಜ್ಯ ಅಂತ ಹೇಳ್ತೀವಿ, ಹೌದಾ. ಕೇರಳ ರಾಜ್ಯದಲ್ಲಿ ಪ್ರಪ್ರಥಮ ಬಾರಿಗೆ ನಮ್ಮ ಭಾರತ ದೇಶದಲ್ಲಿ ಪತ್ತೆಯಾಯಿತು ಅಂತ ಹೇಳ್ತೀವಿ. ಕರ್ನಾಟಕ, ತಮಿಳುನಾಡು, ಸೊ ಈ ಒಂದು ರಾಜ್ಯದಲ್ಲಿ ಇದೇನು ಪತ್ತೆಯಾಗಿದೆ. ಬಟ್ ಆಮೇಲೆ ಇಡೀ ದೇಶದೆಲ್ಲ ಕಡೆದು ಪತ್ತೆಯಾಗಿದೆ. ಬಟ್ ಫಸ್ಟ್ ಟೈಮು ನಮ್ಮ ಇಂಡಿಯಾದಲ್ಲಿ ಎಲ್ಲಿ ಪತ್ತೆಯಾಯ್ತಪ್ಪ ಅಂದ್ರೆ ಕೇರಳ ರಾಜ್ಯದಲ್ಲಿ ಪತ್ತೆಯಾಯಿತು ಅಂತ ಹೇಳ್ತೀವಿ. ಓಕೆ ಕ್ವಶನ್ ನಂಬರ್ 5 ನೋಡಿ. ನೆಕ್ಸ್ಟ್ ನೋಡಿ, ಪ್ರಶ್ನೆ ಇದೇನು ಹೇಳುತ್ತೆ ನಮಗೆ.
ಸೂಕ್ಷ್ಮಾಣು ಜೀವಿಗಳಲ್ಲಿಯ ವಿಧಗಳು ಯಾವುವು? ಸೂಕ್ಷ್ಮಾಣು ಜೀವಿ ಅಂದ್ರೇನು? ಮೈಕ್ರೋ ಆರ್ಗನಿಸಮ್ಸ್. ಸೊ ಇದರಲ್ಲಿ ಇರ್ತಕ್ಕಂತಹ ವಿಧಗಳು ಯಾವುವು ಅಂತ ಕೇಳ್ತಾರೆ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳಲ್ಲಿ ಆಪ್ಷನ್ ನೋಡಿ ಏನು ಕೊಟ್ಟಿದ್ದಾರೆ. ವೈರಸ್ ಇದೆ, ಬ್ಯಾಕ್ಟೀರಿಯಾ ಇದೆ, ಶಿಲೀಂಧ್ರ ಇದೆ, ಮೇಲಿನ ಎಲ್ಲ ಅಂತ ಕೊಟ್ಟಿದ್ದಾರೆ. ಫಸ್ಟ್ ಆಫ್ ಆಲ್ ಕ್ವಶನ್ ಅರ್ಥ ಮಾಡ್ಕೊಳ್ಳಿ. ಸೂಕ್ಷ್ಮಾಣು ಜೀವಿಗಳಲ್ಲಿಯ ವಿಧಗಳು. ಸೂಕ್ಷ್ಮಾಣು ಜೀವಿಗಳಲ್ಲಿ ವಿಧಗಳಂದ್ರೆ ಏನು? ಕ್ಲಾಸಸ್ಗಳಂತ ಹೇಳ್ತೀವಿ ನಾವು. ಏನು? ಕ್ಲಾಸ್ಗಳು ಯಾವ ಅಂತ ಕೊಟ್ಟಿದ್ದಾರೆ. ಕ್ಲಾಸಸ್ಗಳು ಯಾವ್ಯಾವು? ಸೊ ಮೈಕ್ರೋ ಆರ್ಗಾನಿಸಮ್ಸ್ನ ಒಂದು ಕ್ಲಾಸ್ ಯಾವುದಪ್ಪ ಅಂದರೆ ಇದೆಲ್ಲ. ವೈರಸ್ ಕೂಡ ಅದರ ಒಂದು ಕ್ಲಾಸು, ಬ್ಯಾಕ್ಟೀರಿಯಾ ಕೂಡ ಅದರದೇ ಒಂದು ಕ್ಲಾಸು, ಶಿಲೀಂಧ್ರ ಕೂಡ ಒಂದು ಮೈಕ್ರೋ ಆರ್ಗಾನಿಸಮ್ಸ್ ಒಂದು ಕ್ಲಾಸೆ. ಅದಕ್ಕೆ ನಾವು ಫಂಗಾಯ್ ಅಂತ ಕರಿತೀವಿ. ವೈರಸ್, ಬ್ಯಾಕ್ಟೀರಿಯಾ, ಆಮೇಲೆ ಕೊನೆಯದಾದ ಶಿಲೀಂಧ್ರ, ಅದಕ್ಕೆ ನಾವು ಇಂಗ್ಲೀಷ್ನಲ್ಲಿ ಫಂಗಾಯ್ ಅಂತ ಕರಿತೀವಿ. ಸೊ ಇಲ್ಲಿ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಅದಕ್ಕೆ ಮೇಲಿನ ಎಲ್ಲ ಅಂತ ಹೇಳ್ತೀವಿ. ಪ್ರಶ್ನೆಗೆ ಸರಿಯಾದ ಆನ್ಸರ್ ಮೇಲಿನ ಎಲ್ಲ. ಯಾಕಂದರೆ ವೈರಸ್ ಇರ್ಬೋದು, ಬ್ಯಾಕ್ಟೀರಿಯಾ ಇರ್ಬೋದು, ಶಿಲೀಂಧ್ರ ಇರ್ಬೋದು. ಸೊ ಇವೆಲ್ಲವೂ ಏನಾಗುತ್ತಪ್ಪ ಅಂದರೆ ಸೂಕ್ಷ್ಮಾಣು ಜೀವಿಗಳಲ್ಲಿಯ ಒಂದು ವಿಧ ಅಂತ ಹೇಳ್ತೀವಿ. ಸೊ ಹೀಗಾಗಿ ಈ ಪ್ರಶ್ನೆಯ ಸರಿಯಾದ ಆನ್ಸರ್ ಏನಂದರೆ ಮೇಲಿನ ಎಲ್ಲ ಅಂತ ಹೇಳ್ತೀವಿ. ಓಕೆ ಓಕೆ, ಪ್ರಶ್ನೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ನೆಕ್ಸ್ಟ್ 6ನೇ ಪ್ರಶ್ನೆ ನೋಡಿ. 6ನೇ ಒಂದು ಪ್ರಶ್ನೆ ಏನು ಹೇಳುತ್ತೆ? ನೆಗಡಿ ಇದು ಯಾವ ವೈರಸ್ದಿಂದ ಬರುತ್ತೆ? ನೆಗಡಿ ಯಾವ ವೈರಸ್ದಿಂದ ಬರುತ್ತೆ? ಜಸ್ಟ್ ಡಿಸ್ಕಷನ್ ಮಾಡಿರೋದು ಬಹುತೇಕ ಇಲ್ಲ. ಓಕೆ, ನೆಗಡಿ ಇದು ಯಾವ ವೈರಸ್ಸಿಂದ ಬರುತ್ತೆ ಅಂತ ಕೇಳ್ತಾರೆ. ಇಲ್ಲಿ ಜನರಲ್ ಆಗಿ ತಮಗೆಲ್ಲ ಗೊತ್ತಿದೆ, ಯಾರಿಗಾದರೂ ತಮ್ಮ ಮನೆಯಲ್ಲಿ ನೆಗಡಿ ಬಂದಿದ್ರೆ ಅವರಿಂದ ಇಡೀ ಮನೆಯ ಕುಟುಂಬದವರಿಗೆ ಸಹಿತ ನೆಗಡಿ ಬರುತ್ತೆ 100%. ಇದರಲ್ಲಿ ಮಾತೇ ಇಲ್ಲ. ಸೊ ತಮಗೆಲ್ಲ ಅನುಭವ ಕೂಡ ಬಂದಿರುತ್ತೆ, ಹೌದಲ್ವಾ? ಸೊ ಈ ನೆಗಡಿ ಅಂತಕ್ಕಂಥ ಸಿಂಪಲ್ ಡಿಸೀಸ್ ಇದು. ಸೊ ಇದು ಯಾವ ಒಂದು ವೈರಸ್ದಿಂದ ಬರುತ್ತೆ ಅಂತ ಒಂದು ಕ್ವಶನ್ನ ಕೇಳಿದರೆ ಆಪ್ಷನ್ ನೋಡಿ. ರಿನೋ ವೈರಸ್, ಅಡಿನೋ ವೈರಸ್, ಇನ್ಫ್ಲೂಯೆನ್ಸಾ, ಅಲ್ಫಾ ವೈರಸ್ ಅಂತ ಕೊಟ್ಟಿದ್ದಾರೆ. ಸೊ ಕೊಟ್ಟಿರ್ತಕ್ಕಂಥ ಆಯ್ಕೆಗಳಲ್ಲಿ ಇದರ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ರಿನೋ ವೈರಸ್ ಅಂತ ಹೇಳ್ತೀವಿ. ಈ ಒಂದು ವೈರಸ್ದಿಂದ ಏನಾಗುತ್ತೆ? ನೆಗಡಿ ಈ ರೋಗ ಮಾನವರಲ್ಲಿ ಕಾಣಿಸಿಕೊಳ್ಳುತ್ತೆ. ಇದೇ ಥರ ಅಡಿನೋ ವೈರಸ್ ಇದೆ. ಸೊ ಅಡಿನೋ ವೈರಸ್ ಏನಾಗುತ್ತಪ್ಪ ಅಂದರೆ ಮಾನವರಲ್ಲಿ ಕಣ್ಣು ಬೇನೆ ಕಾಣಿಸುತ್ತೆ. ಏನು? ಕಣ್ಣು ಬೇನೆ ಅಂತಕ್ಕಂಥ ರೋಗ. ಸೊ ಪ್ರತಿಯೊಬ್ಬರಿಗೂ ಕಣ್ಣು ಬೇನೆ ಬಂದೇ ಬರುತ್ತೆ. ಸೊ ಅದು ಬರುತ್ತೆ ಅಂದರೆ ಅದಕ್ಕೆ ರೀಸನ್ ಏನಪ್ಪ ಅಂದರೆ ಅಡಿನೋ ವೈರಸ್ಸು ನಮ್ಮ ಕಣ್ಣುಗಳ ಮೇಲೆ ಇಫೆಕ್ಟ್ ಮಾಡ್ತಾ ಇರುತ್ತೆ. ಯಾವುದು? ಅಡಿನೋ ವೈರಸ್ಸು. ಇನ್ನು 3ನೇ ತಗೊಂಡ್ರೆ ಇನ್ಫ್ಲೂಯೆನ್ಸಾ ತಗೊಂಡ್ರೆ ಇನ್ಫ್ಲೂಯೆನ್ಸಾ. ಸೊ ಇದು ಕೂಡ ಏನಾಗುತ್ತೆ? ಒಂದು ವೈರಸ್ಸು. ಸೊ ಈ ಒಂದು ಇನ್ಫ್ಲೂಯೆನ್ಸಾ ವೈರಸ್ ಏನಾಗುತ್ತಪ್ಪ ಅಂದರೆ ಕಣ್ಣು, ಗಂಟಲು ಮತ್ತು ಮೂಗು, ಉಸಿರಾಟ ಭಾಗದಲ್ಲಿ ಉರಿತ ಉಂಟಾಗುತ್ತೆ. ಉರಿತ ಎಲ್ಲಿ ಉರಿತ ಉಂಟಾಗುತ್ತೆ? ಒಂದು ನಿಮಿಷ. ಓಕೆ, ಇನ್ಫ್ಲೂಯೆನ್ಸಾ ವೈರಸ್ ಏನಾಗುತ್ತಪ್ಪ ಅಂದರೆ ಮಾನವನಲ್ಲಿ ಗಂಟಲು ಆಮೇಲೆ ಮೂಗು, ಕಣ್ಣು, ಸೊ ಉಸಿರಾಟದ ಭಾಗದಲ್ಲಿ ಕಂಟಿನ್ಯೂಸ್ ಆಗಿ ಏನಾಗ್ತಾ ಇರ್ತಪ್ಪ ಅಂದರೆ ಒಂದು ಉರಿತ ಅಲ್ಲಿ ಆಗ್ತಾ ಇರುತ್ತೆ, ಹೌದಾ? ಸೊ ಇದೇ ಥರ ಅಲ್ಫಾ ವೈರಸ್ನ ನೀವು ತೊಗೊಂಡ್ರೆ ಅಲ್ಫಾ ವೈರಸ್ ಬರುತ್ತಲ್ಲ. ಸೊ ಈ ಅಲ್ಫಾ ವೈರಸ್ ಏನು ಬರುತ್ತಪ್ಪ ಅಂದರೆ ಚಿಕನ್ ಗುನಿಯಾ ಅಂತಕ್ಕಂಥ ರೋಗ ಮಾನವನಲ್ಲಿ ಬರುತ್ತೆ. ಸೊ ಚಿಕನ್ ಗುನಿಯಾ ಕೂಡ ಒಂದ್ಸಲಿ ಇಡೀ ಜಗತ್ತಿನಾದ್ಯಂತ ಬಂದು ಹೋಗಿರ್ತಕ್ಕಂಥ ಡಿಸೀಸ್ ಅಂತಲೇ ಹೇಳ್ತೀವಿ. ಸೊ ತಾವ್ಯಾರಾದರೂ ಆ ಚಿಕನ್ ಗುನಿಯಾ ಸಂದರ್ಭದಲ್ಲಿ ಸಿಕ್ಕಿಬಿದ್ದಿದ್ರೆ ತಮಗೆ ಗೊತ್ತಾಗುತ್ತೆ, ಇಲ್ಲಾಂದರೆ ಅದು ಗೊತ್ತಾಗಲ್ಲ. ಓಕೆ, ಸೊ ಈ ಥರ ಇಲ್ಲಿ ಒಂದು ವೈರಸ್ದ ಒಂದು ಸ್ಟಡಿ ಮಾಡೋಕ್ಕೆ ಹೋಗಿ ನಮಗೆ 4 ವೈರಸ್ಗಳ ಒಂದು ಆನ್ಸರ್ಲಿ ಸಿಕ್ಕಂಗಾಯಿತು. ಸೊ ಮತ್ತೆ ರಿಪೀಟಾಗಿ ಹೇಳ್ತೀನಿ ನೋಡಿ. ನೆಗಡಿ ಇದು ಯಾವ ವೈರಸ್ನಿಂದ ಬರುತ್ತಪ್ಪ ಅಂದರೆ ಆನ್ಸರು ರಿನೋ ವೈರಸ್ದಿಂದ ಈ ನೆಗಡಿ ಬರುತ್ತೆ. ಇದೇ ಥರ ಅಡಿನೋ ವೈರಸ್ನ ತಗೊಂಡ್ರೆ ಒಂದು ಕಣ್ಣು ಬೇನೆ ಬರುತ್ತೆ. ಇನ್ಫ್ಲೂಯೆನ್ಸಾ ವೈರಸ್ನ ತಗೊಂಡ್ರೆ ಉರಿತ ಉಂಟಾಗುತ್ತೆ. ಅಲ್ಫಾ ವೈರಸ್ ತಗೊಂಡ್ರೆ ಚಿಕನ್ ಗುನಿಯಾ ಕಾಣಿಸ್ಕೊಳ್ಳುತ್ತೆ. ಸೊ ಈ ಪ್ರಶ್ನೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಇನ್ನು 7th ಒಂದು ಕ್ವಶನ್ ನೋಡಿ ಏನು ಹೇಳುತ್ತೆ. 7th ಕ್ವಶನ್, ಕಾಲರಾ ಇದು ಯಾವ ಸೂಕ್ಷ್ಮಾಣು ಜೀವಿಯಿಂದ ಬರುತ್ತೆ? ಕಾಲರಾ. ಸೊ ಕಾಲರಾ ಅಂದರೆ ಏನಾಗುತ್ತಪ್ಪ ಅಂದರೆ ನಮ್ಮ ಮಾನವರಲ್ಲಿ ಏನಾಗುತ್ತೆ? ವಾಂತಿ ಮತ್ತು ಕಂಟಿನ್ಯೂಸ್ ಆಗಿ ಭೇದಿ ಆಗ್ತಾ ಇರುತ್ತೆ. ವಾಂತಿ ಮತ್ತು ಭೇದಿ. ಸೊ ಈ ಕಾಲರಾ, ಅದಕ್ಕೆ ನಾವು ವರ್ಡ್ ಕೊಟ್ಟಿದ್ದಾರೆ ಸೈಂಟಿಫಿಕ್ನಲ್ಲಿ, ಕಾಲರಾ ಅಂತಕ್ಕಂಥ ಶಬ್ದ ಕೊಟ್ಟಿದ್ದಾರೆ. ಸೊ ಈ ಕಾಲರಾ ಅಂತಕ್ಕಂಥ ಪ್ರಾಬ್ಲಮ್ಮು ಯಾವ ಒಂದು ಸೂಕ್ಷ್ಮಾಣು ಜೀವಿಯಿಂದ ಬರುತ್ತೆ ಅಂತ ಕೇಳ್ತಾರೆ. ಆಪ್ಷನ್ ನೋಡಿ. ಆಪ್ಷನ್ ಅ ಇದೆ ವಿಬ್ರಿಯೋ ಕಾಲರಿ ಬ್ಯಾಕ್ಟೀರಿಯಾ ಇದೆ, ಬ ಕಾರ್ನಿ ಬ್ಯಾಕ್ಟೀರಿಯಾ ಇದೆ, ಕ ಎರ್ಸಿಯನ್ ಫಸ್ಟಿಸ್ ಬ್ಯಾಕ್ಟೀರಿಯಾ ಇದೆ, ಡ
ಮೈಕೋಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೋಸಿಸ್ ಇದೆ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳಲ್ಲಿ ಇದರ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಫಿಬ್ರಿಯೋ ಕಾಲರೆ ಬ್ಯಾಕ್ಟೀರಿಯಾ ಅಂತಕ್ಕಂಥ ಸೂಕ್ಷ್ಮಾಣು ಜೀವಿಯಿಂದ ಈ ಕಾಲರಾ ಅಂತಕ್ಕಂಥ ರೋಗ ಮಾನವರಲ್ಲಿ ಕಾಣಿಸ್ಕೊಳ್ಳುತ್ತೆ. ಇದರಿಂದ ಏನಾಗುತ್ತೆ? ವಾಂತಿ ಮತ್ತು ಭೇದಿ. ಇದು ಕೂಡ ತಮಗೆ ಗೊತ್ತಿರಲಿ ಸ್ನೇಹಿತರೆ. ಕಾಲರಾ ಅಂದರೆ ವಾಂತಿ ಮತ್ತು ಭೇದಿ. ತಮಗೇನಾದರೂ ಈ ಪ್ರಾಬ್ಲಮ್ ಯಾವಾಗಾದ್ರೂ ಆಗ್ತಾ ಇದ್ದರೆ ಸೊ ದಯವಿಟ್ಟು ಬೇಗನೆ ಡಾಕ್ಟರ್ ಕಡೆ ಹೋಗಿ ಅದನ್ನು ಕ್ಲಿಯರ್ ಮಾಡ್ಕೊಳ್ಳಿ. ಸೊ ಟ್ರೀಟ್ಮೆಂಟ್ ತಗೊಳ್ಳಿ. ಇಲ್ಲಾಂದರೆ ಹಾಗೇ ಇದ್ದುಬಿಟ್ಟರೆ ಮುಗಿತು, ನಿಮ್ಮ ಜೀವಕ್ಕೆ ಕೂಡ ಅಪಾಯ ಆಗ್ತಕ್ಕಂಥ ಒಂದು ಸಂದರ್ಭದಲ್ಲಿ ಬರುತ್ತೆ. ಓಕೆ, ಇನ್ನು ಕಾರ್ನಿಯಾ ಬ್ಯಾಕ್ಟೀರಿಯಾನ ತಗೊಂಡ್ರೆ ಇದರಿಂದ ಏನಾಗುತ್ತಪ್ಪ ಅಂದರೆ ಗಂಟಲು ಮಾರಿ ಅಂತಕ್ಕಂಥ ರೋಗ ಬರುತ್ತೆ ಮನುಷ್ಯರಲ್ಲಿ. ಏನು? ಗಂಟಲು ಮಾರಿ ಅಂತಕ್ಕಂಥ ಡಿಸೀಸು ಮನುಷ್ಯರಲ್ಲಿ ಕಾಣಿಸ್ಕೊಳ್ಳುತ್ತೆ. ಇನ್ನು ಎರ್ಸಿಯನ್ ಫಸ್ಟಿಸ್ ಬ್ಯಾಕ್ಟೀರಿಯಾನ ತಗೊಂಡ್ರೆ ಈ ಒಂದು ಬ್ಯಾಕ್ಟೀರಿಯಾನ ತಗೊಂಡ್ರೆ ಇದನ್ನು ಏನಾಗುತ್ತಪ್ಪ ಅಂದರೆ ಪ್ಲೇಗ್ ರೋಗ ಮಾನವರಲ್ಲಿ ಕಾಣಿಸ್ಕೊಳ್ಳುತ್ತೆ. ಸೊ ಪ್ಲೇಗ್ ಕೂಡ ಒಂದು ಟೈಮ್ನಲ್ಲಿ ಈ ಹಾಗೆ ಕೊರೋನಾ ಬಂದ್ಬಿಟ್ಟಿದೆಯಲ್ಲ, ಸೊ ಇದೇ ಥರ ಸೇಮ್ ಟು ಸೇಮ್ ಪ್ಲೇಗ್ ರೋಗ ಕೂಡ ಇಡೀ ಜಗತ್ತಿನಾದ್ಯಂತ ಎಲ್ಲ ಕಡೆ ಸ್ಪ್ರೆಡ್ ಆಗಿತ್ತು. ಸೊ ಅದರಿಂದ ಕೂಡ ಎಷ್ಟೋ ಲಕ್ಷಗಟ್ಟಲೆ ಜನ ಸತ್ತೋಗಿತ್ತು, ಹೌದಾ? ಸೊ ಈ ಪ್ಲೇಗ್ ರೋಗ ಬರೋದು ಯಾವುದರಿಂದ ಅಂದರೆ ಎರ್ಸಿಯನ್ ಫಸ್ಟಿಸ್ ಅಂತಕ್ಕಂಥ ಒಂದು ಬ್ಯಾಕ್ಟೀರಿಯಾದಿಂದ ಈ ಒಂದು ರೋಗ ಬರ್ತಾ ಇರುತ್ತೆ. ಯಾವುದು? ಪ್ಲೇಗ್ ಅಂತಕ್ಕಂಥ ರೋಗ. ಇನ್ನು ಇದೇ ಥರ ಲಾಸ್ಟ್ ಒಂದಿದೆ, ಮೈಕೋಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೋಸಿಸ್ ಅಂತಕ್ಕಂಥ ಬ್ಯಾಕ್ಟೀರಿಯಾ ಏನಾಗುತ್ತಪ್ಪ ಅಂದರೆ TB ಅಂತಕ್ಕಂಥ ಡಿಸೀಸ್ ಬರುತ್ತೆ. TB ಅಂದ್ರೇನು? ಟ್ಯೂಬರ್ಕ್ಯುಲೋಸಿಸ್ ಅಂತಕ್ಕಂಥ ಡಿಸೀಸಲ್ಲಿ ಬರ್ತದೆ. ಅದಕ್ಕೆ ಕನ್ನಡದಲ್ಲಿ ನಾವು ಕ್ಷಯ ರೋಗ ಅಂತ ಕರಿತೀವಿ. ಯಾವುದು? ಕ್ಷಯ ರೋಗ. ಓಕೆ, 7ನೇ ಕ್ವಶನ್ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತೆ ರಿಪೀಟ್ ಹೇಳ್ತೀನಿ ಕೇಳಿ. ಕಾಲರಾ ಇದು ಯಾವ ಸೂಕ್ಷ್ಮಾಣು ಜೀವಿಯಿಂದ ಬರ್ತಪ್ಪ ಅಂದರೆ ಸರಿಯಾದ ಆನ್ಸರ್ ಫಿಬ್ರಿಯೋ ಕಾಲರೆ ಬ್ಯಾಕ್ಟೀರಿಯಾ ಅಂತಕ್ಕಂಥ ಜೀವಿಯಿಂದ ಬರುತ್ತೆ. ಓಕೆ, ನೆಕ್ಸ್ಟು 8ನೇ ಒಂದು ಕ್ವಶನ್ ನೋಡೋಣ. ಓಕೆ, 8ನೇ ಕ್ವಶನ್ ನೋಡಿ ಏನು ಹೇಳುತ್ತೆ ನಮಗೆ. ಜಿಯೋರ್ಡಿಯಾ ಎಂಬ ಜೀವಿಯಿಂದ ಮಾನವನಿಗೆ ಏನಾಗುತ್ತೆ? ಸೊ ಫಸ್ಟ್ ಆಫ್ ಆಲ್ ತಿಳ್ಕೊಳ್ಳಿ, ಜಿಯೋರ್ಡಿಯಾ ಏನಿದೆ, ಇದು ಒಂದು ಜೀವಿ ಇದೆ. ಇದರಿಂದ ಮಾನವನಿಗೆ ಏನಾಗುತ್ತೆ ಅಂತ ಕೇಳುತ್ತಾರೆ. ಓಕೆ, ಇಲ್ಲಿ ಆಪ್ಷನ್ ನೋಡಿ ಏನು ಕೊಟ್ಟಿದ್ದಾರೆ. ಅತಿಸಾರ, ನಿದ್ರಾರೋಗ, ಮಲೇರಿಯಾ, ಫಿಯಾರಿಯಾ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಅತಿಸಾರ ಅಂತ ಹೇಳ್ತೀವಿ. ಅತಿಸಾರ ಅಂತಕ್ಕಂಥ ಒಂದು ಪ್ರಾಬ್ಲಮ್ಮು ಮನುಷ್ಯರಲ್ಲಿ ಜನರೇಟ್ ಆಗುತ್ತೆ. ಅತಿಸಾರ ಅಂದರೆ ಏನು? ಮತ್ತೆ ನಿಮ್ಗೆ ಹೇಳೋದು ಸಿಂಪಲ್ ಆಗಿ ಅಂದರೆ ವಾಂತಿ ಮತ್ತು ಭೇದಿ ಅಂತ ಹೇಳ್ತೀವಿ. ಅತಿಸಾರ ಅಂದರೆ ಏನು? ವಾಂತಿ ಮತ್ತು ಭೇದಿ. ನಾನು ಜಸ್ಟ್ ಹೇಳಿದ್ದೆ ನಿಮ್ಗೆ. ಯಾವುದು? ಕಾಲರಾ ಅಂದರೆ ಕೂಡ ಇದೆ. ಯಾವುದು? ಅಲ್ಲಿ ಕೂಡ ವಾಂತಿ ಮತ್ತು ಭೇದಿ ಆಗ್ತಾ ಇರುತ್ತೆ. ಆಮೇಲೆ ಜಿಯೋರ್ಡಿಯಾ ಅಂತಕ್ಕಂಥ ಜೀವಿಯಿಂದ ಮನುಷ್ಯರಲ್ಲಿ ಏನು ಪ್ರಾಬ್ಲಮ್ ಆಗುತ್ತಪ್ಪ ಅಂದರೆ ಅತಿಸಾರ ಅಂದರೆ ವಾಂತಿ ಮತ್ತು ಭೇದಿ ಅಂತ ಹೇಳ್ತೀವಿ. ಸೊ ಇನ್ನು 2ನೇದೊಂದಿದೆ ನೋಡಿ, ನಿದ್ರಾರೋಗ. ಸೊ ನಿದ್ರಾರೋಗ ಏಕೆ ಬರ್ತಪ್ಪ ಮನುಷ್ಯರಲ್ಲಿ ಅಂದರೆ ಪ್ರಾಬ್ಲಮ್ ಏನಪ್ಪ ಅಂದರೆ ಅಲ್ಲಿ ಕೂಡ ಒಂದು ಜೀವಿ ಇದೆ, ಟ್ರಿಪಿನೋಸೋಸಮ್ ಅಂತ ಒಂದು ಜೀವಿ ಬರುತ್ತೆ. ನಿದ್ದೆ ಬರೋಕ್ಕೆ ಕಾರಣ ಏನಪ್ಪ ಅಂದರೆ ಟ್ರಿಪಿನೋಸೋಸಮ್ ಅಂತಕ್ಕಂಥ ಒಂದು ಜೀವಿ ಬರುತ್ತೆ. ಆ ಜೀವಿಯಿಂದ ಮಾನವರಲ್ಲಿ ನಿದ್ರಾರೋಗ ಅಂದರೆ ಅದಕ್ಕೆ ಇಂಗ್ಲೀಷ್ನಲ್ಲಿ ಸ್ಲೀಪಿಂಗ್ ಸೀಕ್ನೆಸ್ ಅಂತ ಹೇಳ್ತಾರೆ. ಸೊ ಅದರಿಂದ ಬರೋದು ಯಾವುದು? ಈ ಒಂದು ನಿದ್ರಾರೋಗ. ಇನ್ನು ಮಲೇರಿಯಾ ತಗೊಂಡ್ರೆ, ಸೊ ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ ನಾನು, ಮಲೇರಿಯಾ ಅದರಿಂದ ಬರುತ್ತೆ. ಸೊ ಮ್ಯಾಕ್ಸಿಮಮ್ ಎಲ್ಲರಿಗೂ ಗೊತ್ತಿರೋ ಒಂದು ಆನ್ಸರ್ ಅಂತ ಅಂದ್ಕೊಂಡಿದ್ದೀನಿ. ಯಾವುದರಿಂದ? ಪ್ಲಾಸ್ಮೋಡಿಯಂ ವೈವ್ಯಾಕ್ಸ್ ಅಂತಕ್ಕಂಥ ಒಂದು ಜೀವಿಯಿಂದ ಇದು ಬರುತ್ತೆ. ಪ್ಲಾಸ್ಮೋಡಿಯಂ ವೈವ್ಯಾಕ್ಸ್ ಅಂತಕ್ಕಂಥ ಒಂದು ಜೀವಿಯಿಂದ ಮಲೇರಿಯಾ ಅಂತಕ್ಕಂಥ ರೋಗ ಬರುತ್ತೆ. ಸೊ ಈ ಮಲೇರಿಯಾ ಬಂದುಬಿಟ್ರೆ ಏನಾಗುತ್ತೆ? ನಮ್ಮ ಮಾನವರಲ್ಲಿ ಚಳಿ ಜ್ವರ ಸಿಕ್ಕಾಪಟ್ಟೆ ಬಂದುಬಿಡುತ್ತೆ, ಹೌದಲ್ಲ? ಸೊ ಅದಕ್ಕೆ ನಾವು ಮಲೇರಿಯಾ ಅಂತ ಕರೆದುಬಿಡ್ತಾರೆ ಡಾಕ್ಟ್ರುಗಳು. ಇನ್ನು ಕೊನೆಯದಾದ ಫಿಯಾರಿಯಾ ಅಂತ ಒಂದಿದೆ, ಫಿಯಾರಿಯಾ. ಸೊ ಫಿಯಾರಿಯಾ ನೋಡಿ, ಸೊ ಫಿಯಾರಿಯಾದಿಂದ ಏನಾಗುತ್ತಪ್ಪ ಅಂದರೆ ದವಡೆಗಳಿಂದ ರಕ್ತಸ್ರಾವ ಆಗ್ತಾ ಇರುತ್ತೆ ಕಂಟಿನ್ಯೂಸ್ ಆಗಿ. ದವಡೆಗಳು, ನಮ್ಮ ಬಾಯಲ್ಲಿರ್ತಕ್ಕಂಥ ದವಡೆಗಳಿಂದ ರಕ್ತಸ್ರಾವ ಆಗುತ್ತೆ. ಸೊ ಇದು ಏಕಾಗುತ್ತಪ್ಪ ಅಂದರೆ ಆ್ಯಂಟಿಮೀವಾ ಜಿಂಜಿವೆಲಸ್ ಅಂತಕ್ಕಂಥ ಒಂದು ಜೀವಿ ಬರುತ್ತೆ. ಸೊ ಆ ಒಂದು ಜೀವಿಯಿಂದ ಈ ಒಂದು ರೋಗ ಬರುತ್ತೆ. ಯಾವುದು? ಫಿಯಾರಿಯಾ ಅಂತಕ್ಕಂಥ ಡಿಸೀಸಸ್ಸು. ಮತ್ತೆ ಕ್ವಶನ್ ಹೇಳ್ತೀನಿ ನೋಡಿ 8ನೇದು, ಜಿಯಾರ್ಡಿಯಾ ಎಂಬ ಜೀವಿಯಿಂದ ಮಾನವ ಏನಾಗುತ್ತಪ್ಪ ಅಂದರೆ ಅತಿಸಾರ ಉಂಟಾಗುತ್ತೆ. ಏನು? ಅತಿಸಾರ. ಓಕೆ, ಕ್ವಶನ್ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ 9th ಒಂದು ಕ್ವಶನ್. ಓಕೆ,
9th ಒಂದು ಕ್ವಶನ್ ನೋಡಿ, ಅನಿಮಿಯಾ ಅಂದ್ರೇನು? ರಕ್ತಹೀನತೆ. ಈ ರಕ್ತಹೀನತೆ ಯಾವುದರ ಕೊರತೆಯಿಂದ ಬರುತ್ತೆ? ನೋಡಿ, ರಕ್ತಹೀನತೆ ಆಗುತ್ತೆ. ರಕ್ತಹೀನತೆ ಅಂದ್ರೇನು? ಅನಿಮಿಯಾ ಅಂತ ಕರೀತಾರೆ. ಸೊ ಇದು ನಮ್ಮ ಮನುಷ್ಯರಲ್ಲಿ ಕಾಣಿಸ್ಕೊಳ್ಳೋಕ್ಕೆ ಕಾರಣ ಏನಪ್ಪ ಅಂದರೆ ಕೆಲವೊಂದು ಏನಂತೀವಿ ನಾವು, ಹಾರ್ಮೋನ್ಸು, ನ್ಯೂಕ್ಲಿಕ್ ಆಸಿಡ್ಸು ಇರ್ತಲ್ಲ ಹ್ಯೂಮನ್ ಬಾಡಿನಲ್ಲಿ, ಬಯೋಮಾಲಿಕ್ಯೂಲ್ಸ್ ಇರುತ್ತಲ್ವ, ಸೊ ಅದರ ಒಂದು ಕೊರತೆಯಿಂದ ಸೊ ಇದು ಆಗುತ್ತೆ. ಸೊ ಅದರಲ್ಲಿ ಯಾವ್ದು ಬರುತ್ತೆ? ಆನ್ಸರ್ ನೋಡಿಲಿ, ಪಾಲಿಕ್ ಆಸಿಡ್ ಮತ್ತು ಸೈನಾಕೋಬಾಲ್ ಅಮೈನ್ ಅಂತ ಕೊಟ್ಟಿದ್ದಾರೆ, ಇನ್ಸುಲಿನ್ ಇದೆ, ಅಯೋಡಿನ್ ಇದೆ, ಸ್ಕರ್ವಿ ಇದೆ. ಸೊ ಇಲ್ಲಿ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಪಾಲಿಕ್ ಆಸಿಡ್ ಮತ್ತು ಸೈನಾಕೋಬಾಲ್ ಅಮೈನ್ ಅಂತಕ್ಕಂಥ ಕಂಟೆಂಟ್ಸು ಏನಾದರೂ ಹ್ಯೂಮನ್ ಬಾಡಿಯಿಂದ ಕಮ್ಮಿ ಆದಾಗ ಅನಿಮಿಯಾ ಅಂತಕ್ಕಂಥ ಡಿಸೀಸು ಬರುತ್ತೆ. ಇನ್ನು ಇನ್ಸುಲಿನ್ ಏನಿದು ಒಂದು ಟೈಪ್ ಆಫ್ ದ ಹಾರ್ಮೋನು. ಇದು ಏನಾದರೂ ಹ್ಯೂಮನ್ ಬಾಡಿನಲ್ಲಿ ಕಮ್ಮಿ ಆದರೆ ಡಯಾಬಿಟಿಸ್ ಅಂತಕ್ಕಂಥ ರೋಗ ಬರುತ್ತೆ. ಡಯಾಬಿಟಿಸ್ ಅಂದರೆ ಶುಗರ್ ಅಂತಕ್ಕಂಥ ಡಿಸೀಸು ಮಾನವನಲ್ಲಿ ಕಾಣಿಸ್ಕೊಳುತ್ತೆ. ಸೊ ಇದ್ರ ಬಗ್ಗೆ ಜಾಸ್ತಿ ಏನು ಹೇಳಲ್ಲ, ಆಲ್ರೆಡಿ ಎಲ್ಲರಿಗೂ ಗೊತ್ತಿದೆ. ಸೊ ಯಾರಿಗೆ ಶುಗರ್ ಆಗುತ್ತೆ ಅವ್ರು ಏನು ಮಾಡ್ತಾರೆ, ಕಂಟಿನ್ಯೂಸ್ ಆಗಿ ಮನೆಯಲ್ಲಿ ಅಥವಾ ಡಾಕ್ಟರ್ ಕಡೆ ಹೋಗಿ ಇನ್ಸುಲಿನ್ ಒಂದು ಇಂಜೆಕ್ಷನ್ಗಳನ್ನು ತಗೋತಾರೆ. ರೀಸನ್ ಏನಪ್ಪ ಅಂದರೆ ಇನ್ಸುಲಿನ್ ಒಂದು ಹಾರ್ಮೋನ್. ಸೊ ಇದು ಹಾರ್ಮೋನು ಏನಾದರೂ ಕೊರತೆ ಆದರೆ, ಕಮ್ಮಿ ಆದರೆ ನಮ್ಮ ಬಾಡಿನಲ್ಲಿ, ಸೊ ಹೀಗಾಗಿ ಡಯಾಬಿಟಿಸ್ ನಮಗೆ ಬರುತ್ತೆ. ಇನ್ನು ಇದೇ ಥರ ಅಯೋಡಿನ್ ತಗೊಂಡ್ರೆ, ಅಯೋಡಿನದ ಒಂದು ಕೊರತೆಯಿಂದ ಏನಾಗುತ್ತಪ್ಪ ಅಂದರೆ ನಮ್ಮಲ್ಲಿ ಗಳಗಂಡ ಅಂತಕ್ಕಂಥ ರೋಗ ಬರುತ್ತೆ. ಗಳಗಂಡ ಅಂತಕ್ಕಂಥ ರೋಗ ಬರುತ್ತೆ. ಯಾವುದರಿಂದ? ಅಯೋಡಿನದ ಒಂದು ಕೊರತೆಯಿಂದ. ಓಕೆ, ಇದೇ ಥರ ಸ್ಕರ್ವಿ ಇದು ಕೂಡ ಒಂದು ರೋಗ. ಸೊ ಈ ಸ್ಕರ್ವಿ ರೋಗ ಹೇಗೆ ಬರ್ತಪ್ಪ ಅಂದರೆ ನಮಗೆ ವಿಟಮಿನ್ ಸಿ ಇದರ ಒಂದು ಕೊರತೆಯಿಂದ, ಏನಾಗುತ್ತಪ್ಪ ಅಂದರೆ ಏನಾಗುತ್ತೆ, ಸ್ಕರ್ವಿ ಅಂತಕ್ಕಂಥ ಡಿಸೀಸ್ ನಮ್ಮಲ್ಲಿ ಬರುತ್ತೆ. ಓಕೆ, ಮತ್ತೆ ರಿಪೀಟ್ ಹೇಳ್ತೀನಿ, ಕ್ವಶನ್ ನೋಡಿ, ಅನಿಮಿಯಾ ಅಂದ್ರೇ ರಕ್ತಹೀನತೆ. ಈ ರಕ್ತಹೀನತೆ ಯಾವುದರ ಕೊರತೆಯಿಂದ ಬರುತ್ತೆ? ಪಾಲಿಕ್ ಆಸಿಡ್ ಮತ್ತು ಸೈನಾಕೋಬಾಲ್ ಅಮೈನ್ ಅಂತಕ್ಕಂಥ ಕಂಟೆಂಟ್ಸು ಹ್ಯೂಮನ್ ಬಾಡಿನಲ್ಲಿ, ಅಂದರೆ ನಮ್ಮ ಶರೀರದಲ್ಲಿ ಕಮ್ಮಿ ಆಗಿರುತ್ತೆ. ಸೊ ಅದರ ಒಂದು ಕೊರತೆಯಿಂದ ಬರೋದೇ ಈ ಒಂದು ಅನಿಮಿಯಾ, ಅಥವಾ ಅದಕ್ಕೆ ನಾವು ರಕ್ತಹೀನತೆ ಅಂತ ಕರಿತೀವಿ. ಓಕೆ, ಇನ್ನು ಈ ಚಾಪ್ಟರ್ ಒಂದು ಕೊನೆಯದಾದ ಒಂದು ಪ್ರಶ್ನೆ ಏನು ಹೇಳುತ್ತೆ ನೋಡಿ, ಲಸಿಕೆ ಹಾಕುವ ವಿಧಾನವನ್ನು ಪರಿಚಯಿಸಿದ ವಿಜ್ಞಾನಿ. ಸೊ ಫಸ್ಟ್ ಆಫ್ ಆಲ್ ತಿಳ್ಕೊಳ್ಳಿ, ಲಸಿಕೆ ಅಂದ್ರೇನು? ಇಂಗ್ಲೀಷ್ನಲ್ಲಿ ವ್ಯಾಕ್ಸಿನ್ ಅಂತ ಕರಿತೀವಿ. ಇದನ್ನು ಪ್ರಪ್ರಥಮ ಬಾರಿಗೆ ಪರಿಚಯಿಸಿದ ವಿಜ್ಞಾನಿ ಯಾರು? ಸೊ ತಮಗೆಲ್ಲ ಗೊತ್ತೇ ಇದೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ವಿಜ್ಞಾನಿಗಳ ಹೆಸರು ನೋಡಿ, ಲೂಯಿ ಪ್ಯಾಶ್ಚರ್ ಇದೆ, ಆಲ್ಬರ್ಟ್ ಸೈಬಿನ್, ಅಲೆಕ್ಸಾಂಡರ್ ಫ್ಲೆಮಿಂಗ್, ಡಾಕ್ಟರ್ ಎಡ್ವರ್ಡ್ ಜೆನ್ನರ್. ಸೊ ಇವರೆಲ್ಲರೂ ಒಂದೊಂದು ರೀತಿಯ ವಿವಿಧ ಲಸಿಕೆಗಳನ್ನು ರಿಸರ್ಚ್ ಮಾಡಿದವರೇ. ಬಟ್ ಇಲ್ಲಿ ಲಸಿಕೆ ಹಾಕುವ ವಿಧಾನ ಪರಿಚಯಿಸಿದ ವಿಜ್ಞಾನಿ. ಸೊ ಸ್ಟಾರ್ಟಿಂಗ್ ಯಾರಿಗೂ ಗೊತ್ತೇ ಇರಲಿಲ್ಲ, ಲಸಿಕೆಗಳನ್ನು ಹಾಕಿದರೆ ವಿವಿಧ ರೋಗಗಳನ್ನು ಕಂಟ್ರೋಲ್ ಮಾಡೋಕ್ಕೆ ಬರುತ್ತೆ, ಬಟ್ ಗೊತ್ತೇ ಇರಲ್ಲ. ಸೊ ಫಸ್ಟ್ ಟೈಮ್ ಯಾರು ಅದನ್ನು ಪರಿಚಯಿಸಿದರು, ಯಾರು ಅದನ್ನು ಪರಿಚಯನ ಮಾಡಿಕೊಟ್ರು? ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಲೂಯಿ ಪಾಶ್ಚರ್ ಅಂತಕ್ಕಂಥ ವಿಜ್ಞಾನಿಯವರು ಫಸ್ಟ್ ಟೈಮ್ ಇದನ್ನು ಪರಿಚಯಿಸಿದವರು ಅಂತ ಹೇಳ್ತೀವಿ. ಯಾಕಂದರೆ ಲೂಯಿ ಪಾಶ್ಚರ್ ಅವರೇ ಫಸ್ಟ್ ಟೈಮ್ ಎದರ ಒಂದು ಲಸಿಕೆಯನ್ನು ಕಂಡು ಹಿಡಿದ್ರಪ್ಪ ಅಂದರೆ ರ್ಯಾಬೀಸ್ ಅಂತಕ್ಕಂಥ ಒಂದು ರೋಗದ ಮೇಲೆ ಮೊದಲ ಬಾರಿಗೆ ಏನು ಮಾಡ್ತಾರೆ, ಲಸಿಕೆಯನ್ನು ಕಂಡು ಹಿಡಿದು ಅದನ್ನು ಟೆಸ್ಟ್ ಕೂಡ ಮಾಡಿರ್ತಾರೆ. ಇದೇ ಥರ ಆಲ್ಬರ್ಟ್ ಸೈಬ್ನವ್ರನ್ನ ತಗೊಂಡ್ರೆ, ಆಲ್ಬರ್ಟ್ ಸೈಬ್ನವ್ರು ಏನು ಕಂಡು ಹಿಡಿದ್ರಪ್ಪ ಅಂದರೆ ಪೋಲಿಯೋ ರೋಗಕ್ಕೆ ಪೋಲಿಯೋ ವ್ಯಾಕ್ಸಿನ್ಗಳನ್ನು ಕಂಡು ಹಿಡಿದ್ರು. ಯಾವುದು? ಪೋಲಿಯೋ ರೋಗಕ್ಕೆ ಪೋಲಿಯೋ ವ್ಯಾಕ್ಸಿನ್ಗಳನ್ನು ಕಂಡು ಹಿಡಿದವರೇ ಯಾರು? ಆಲ್ಬರ್ಟ್ ಸೈಬಿನ್ ಅಂತಕ್ಕಂಥ ವಿಜ್ಞಾನಿ. ಇನ್ನು ಅಲೆಕ್ಸಾಂಡರ್ ಫ್ಲೆಮಿಂಗ್, ಇವ್ರ ಹೆಸರುಗಳನ್ನು ನೀವು ಪದೇ ಕೇಳ್ತಾ ಇರ್ತಾರೆ. ಯಾಕಂದರೆ ಇವ್ರು ಕಂಡು ಹಿಡಿದು ಏನು? ಪೆನ್ಸಿಲಿನ್ ಅಂತಕ್ಕಂಥ ಒಂದು ಆ್ಯಂಟಿಬಯೋಟಿಕ್ಕು. ಯಾವುದು? ಪೆನ್ಸಿಲಿನ್ ಅಂತಕ್ಕಂಥ ಒಂದು ಆ್ಯಂಟಿಬಯೋಟಿಕ್ನ ಕಂಡು ಹಿಡಿದವರು ಯಾರು? ನಮ್ಮ ಅಲೆಕ್ಸಾಂಡರ್ ಫ್ಲೆಮಿಂಗ್ ಅಂತಕ್ಕಂಥ ವಿಜ್ಞಾನಿ. ಇನ್ನು ಕೊನೆಯದಾಗಿ ಡಾಕ್ಟರ್ ಎಡ್ವರ್ಡ್ ಜೆನ್ನರ್ ಅವರು ಏನು ಕಂಡು ಹಿಡಿದ್ರು? ಸಿಡುಬು ರೋಗದ ಒಂದು ಲಸಿಕೆಯನ್ನು ಕಂಡು ಹಿಡಿದವರು ಇವರೇ. ಯಾರು? ಡಾಕ್ಟರ್ ಎಡ್ವರ್ಡ್ ಜೆನ್ನರ್ ಅಂತಕ್ಕಂಥ ವಿಜ್ಞಾನಿ. ಸಿಡುಬು ರೋಗದ ಒಂದು ಲಸಿಕೆಯನ್ನು ಕಂಡು ಹಿಡಿದವರೇ ಇವರು, ಡಾಕ್ಟರ್ ಎಡ್ವರ್ಡ್ ಜೆನ್ನರ್ ಅಂತಕ್ಕಂಥವ್ರು. ಓಕೆ, ಮತ್ತೆ ರಿಪೀಟಾಗಿ ಕ್ವಶನ್ ಹೇಳ್ತೀನಿ ಕೇಳಿ. ಲಸಿಕೆ ಹಾಕುವ ವಿಧಾನ ಪರಿಚಯಿಸಿದ ವಿಜ್ಞಾನಿ ಯಾರಪ್ಪ ಅಂದರೆ ಲೂಯಿ ಪಾಶ್ಚರ್ ಅಂತ ಹೇಳ್ತೀವಿ. ಯಾರು? ಸರಿಯಾದ ಆನ್ಸರ್ ಲೂಯಿ ಪಾಶ್ಚರು. ಓಕೆ, ಸೊ ಕ್ವಶನ್ ಎಲ್ಲ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತೆ ಒಂದೊಂದಾಗಿ ರಿಪೀಟಾಗಿ ಹೇಳ್ತೀನಿ. ಕ್ವಶನ್ ನಂಬರ್ 10 ಅಂತ ಆಯಿತು. ಕ್ವಶನ್ ನಂಬರ್ 9 ಮತ್ತೆ ರಿಪೀಟಾಗಿ ಹೇಳ್ತೀನಿ ಕೇಳಿ. ಅನಿಮಿಯಾ ಇದು ಯಾವುದರ ಕೊರತೆಯಿಂದ ಬರುತ್ತೆ? ಪಾಲಿಕ್ ಆಸಿಡ್ ಮತ್ತು ಸೈನಾಕೋಬಾಲ್ ಅಮೈನಿಂದ ಬರುತ್ತೆ.
ಇನ್ನು 8ನೇ ಕ್ವಶನ್ ತೊಗೊಂಡ್ರೆ ಜಿಯಾರ್ಡಿಯಾ ಎಂಬ ಜೀವಿಯಿಂದ ಮಾನವನಿಗೆ ಏನಾಗುತ್ತಪ್ಪ ಅಂದರೆ ಅತಿಸಾರ ಉಂಟಾಗುತ್ತೆ. 7ನೇ ಕ್ವಶನ್ ಏನು ಹೇಳುತ್ತೆ, ಕಾಲರಾ ಇದು ಯಾವ ಸೂಕ್ಷ್ಮಾಣು ಜೀವಿಯಿಂದ ಬರುತ್ತೆ? ಫಿಬ್ರಿಯೋ ಕಾಲರೆ ಬ್ಯಾಕ್ಟೀರಿಯಾ. ಯಾವುದು? ಫಿಬ್ರಿಯೋ ಕಾಲರೆ ಬ್ಯಾಕ್ಟೀರಿಯಾ. ಇನ್ನು 6ನೇ ಕ್ವಶನ್ ನೋಡಿ, ನೆಗಡಿ ಇದು ಯಾವ ವೈರಸ್ದಿಂದ ಬರುತ್ತೆ ಅಂತ ಕೇಳ್ತಾರೆ. ಆನ್ಸರ್ ರಿನೋ ವೈರಸ್. ಇನ್ನು 5ನೇ ಕ್ವಶನ್ ನೋಡಿ, ಸೂಕ್ಷ್ಮಾಣು ಜೀವಿಗಳಲ್ಲಿಯ ವಿಧಗಳು ಯಾವುವು? ವೈರಸ್, ಬ್ಯಾಕ್ಟೀರಿಯಾ, ಶಿಲೀಂಧ್ರ, ಮೇಲಿನ ಎಲ್ಲ. ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಇದಕ್ಕೆ ಮೇಲಿನ ಎಲ್ಲ. ಇನ್ನು 4ನೇ ಪ್ರಶ್ನೆ ಏನು ಹೇಳುತ್ತೆ ನೋಡಿ, ಭಾರತದಲ್ಲಿ ಪ್ರಪ್ರಥಮ ಬಾರಿಗೆ ಕೋವಿಡ್-19 ಯಾವ ರಾಜ್ಯದಲ್ಲಿ ಪತ್ತೆಯಾಯಿತು? ಕೇರಳ. ಯಾವ ರಾಜ್ಯದಲ್ಲಿ? ಕೇರಳ ರಾಜ್ಯದಲ್ಲಿ ಪ್ರಪ್ರಥಮ ಬಾರಿಗೆ ಅದು ಅಲ್ಲಿ ಪತ್ತೆಯಾಗಿತ್ತು. ಇನ್ನು ಕೋವಿಡ್-19 ಇದು ಯಾವ ವೈರಸ್ದಿಂದ ಬರುತ್ತೆ ಅಥವಾ ಹರಡಿದೆ? ಯಾವ ವೈರಸ್ದಿಂದ? ಕರೋನಾ ವೈರಸ್ದಿಂದ ಕೋವಿಡ್-19 ಈ ರೋಗ ಎಲ್ಲ ಕಡೆ ಹರಡಿತ್ತು. ಇನ್ನು 2ನೇ ಪ್ರಶ್ನೆ, ಕೇವಲ ಒಂದೇ ಒಂದು ಪ್ರದೇಶಕ್ಕೆ ಸೀಮಿತವಾಗಿರುವ ರೋಗ. ಯಾವ ರೋಗ? ಸ್ಥಾನಿಕ ರೋಗ ಅಂತ ಹೇಳ್ತೀವಿ. ವಿಶ್ವ ಆರೋಗ್ಯ ದಿನ 1ನೇ ಕ್ವಶನ್ ನೋಡಿ, ವಿಶ್ವ ಆರೋಗ್ಯ ದಿನ ಯಾವ ದಿನದಂದು ಆಚರಣೆಯನ್ನು ಮಾಡ್ತಾರೆ? ಏಪ್ರಿಲ್ 7. ಯಾಕೆಂದರೆ 1948ನಲ್ಲಿ WHO ಇದರ ಒಂದು ಸ್ಥಾಪನೆಯಾಗಿತ್ತು. ಅವತ್ತು ದಿನಾಂಕ ಎಷ್ಟಪ್ಪ ಅಂದರೆ ಏಪ್ರಿಲ್ 7, 1948. ಓಕೆ, ಸೊ ಈ ಥರ ಒಂದು ಮಾದರಿಯ ಪ್ರಶ್ನೆಗಳು ಈ ಒಂದು ಚಾಪ್ಟರ್ ನಂಬರ್ 3 ಯಾವುದು? ಆರೋಗ್ಯ, ಸೂಕ್ಷ್ಮ ಜೀವಿಗಳು ಮತ್ತು ರೋಗ. ಅದಕ್ಕೆ ಇಂಗ್ಲೀಷ್ನಲ್ಲಿ ಹೆಲ್ತ್, ಮೈಕ್ರೋ ಆರ್ಗನಿಸಮ್ಸ್ ಆ್ಯಂಡ್ ಡಿಸೀಸ್ ಅಂತ ಕರೀತಾರೆ. ಸೊ ಈ ಒಂದು ಚಾಪ್ಟರ್ ಸಂಬಂಧಪಟ್ಟಿರ್ತಕ್ಕಂಥ ಇದಿಷ್ಟು ಒಂದು ಮಾದರಿಯ ಕ್ವಶನ್ಗಳು ಈ ಮಾಡಲ್ದಲ್ಲಿ ಬರ್ತಾ ಇರತ್ವೆ. ಸೊ ವ್ಯವಸ್ಥಿತವಾಗಿ ಅಭ್ಯಾಸ ಮಾಡಿ, ಸ್ಟಡಿ ಮಾಡಿ, ಇವರ ಒಂದು ಗಮನಕ್ಕೆ ತಾವು ಗಮನ ಕೊಡಬೇಡಿ. ತಾವು ಅಭ್ಯಾಸದಲ್ಲಿ ಮುಳುಗ್ತಾರೆ. ಡೈಲಿ ಏನೂ ಇಲ್ಲಿಲ್ಲ ಅಂದರೂ ಕಮ್ಮಿ ಅಂದರೂ ಎಷ್ಟು 12ರಿಂದ 15 ಗಂಟೆ ತಾವೆಲ್ಲ ಸ್ಟಡಿ ಮಾಡಬೇಕು. ಆವಾಗ ನೀವೇನಾದರೂ TETನ ಕ್ರ್ಯಾಕ್ ಮಾಡ್ಬೋದು, ಇಲ್ಲಾಂದರೆ ಕ್ರ್ಯಾಕ್ ಮಾಡೋಕ್ಕೆ ಆಗಲ್ಲ ಸ್ನೇಹಿತರೆ. ಓಕೆ, ಮತ್ತು ತಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿರೋ ದಯವಿಟ್ಟು ಒಂದು ಲೈಕ್ ಕೊಡಿ, ಕೆಳಗಡೆ ಕಾಮೆಂಟ್ ಹಾಕಿ. ನಿಮ್ಮ ಅನಿಸಿಕೆಗಳನ್ನು ಕೂಡ ನೀವು ಕಾಮೆಂಟ್ ಹಾಕ್ಬೋದು. ಮತ್ತು ಏನಾದರೂ ನಿಮ್ಗೆ ಜಾಸ್ತಿ ಇಂಟ್ರೆಸ್ಟ್ ಆಗಿದ್ದರೆ ಸೊ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಮುಂದಿನ ಒಂದು ಚಾಪ್ಟರ್ ನಂಬರ್ 4 ಕೋಶಶಾಸ್ತ್ರ ಅಂದರೆ ಸೈಟಾಲಜಿ ಅಂತಕ್ಕಂಥ ಚಾಪ್ಟರ್ನ ತಗೊಂಡು ಮತ್ತೆ ಮುಂದಿನ ಕ್ಲಾಸ್ನಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು.